ಚಿಂತಿಸುತ್ತ ಇರ್ಪವಂಗೆ ಪರದೇಶಂ ತನ್ನ ದೇಶಂ ಪರರು ತನ್ನಿಷ್ಠರು ಬಗೆಗಳ್ ಭಟರು ದೊರೆಗಳು ಆತ್ಮ ಸ್ನೇಹಿತರು ಕಿಚ್ಚೋ ಪಾವನ್ನಂ ವ್ಯಾಧಿ ದುಃಖಂ ವಿಷಂ ಸುಧೇಯನಿಕ್ಕುಂ ನೋಡೆ ನೀನಿದ್ದುಂ ಇನ್ನೊಂದಕ್ಕೆ ಅದೇಕೆ ಎಡತಿರ್ಪೆನೋ ಅಕಟ ರತ್ನಾಕರಾದೀಶ್ವರ ತೊಲವಂ ಸಂಘದ ಸೇವೆಯೋಳ್ ಮನವಂ ಆತ್ಮಧ್ಯಾನದಾಗ ಅಭ್ಯಾಸದೋಳ್ ಧನವಂ ದಾನ ಸುಪೂಜೆಯೋಳ್ ದಿನವಂ ಅರ್ಹಧರ್ಮ ಕಾರ್ಯ ಪ್ರವರ್ತನೆಯೋಳ್ ಪರ್ವವಂ ಒಲ್ದು ನೋಂಬಿಗಳೋಳ್ ಇದ್ದ ಆಯುಷ್ಯವಂ ಮೋಕ್ಷ ಚಿಂತನೆಯೋಳ್ ತಿರ್ಚುವ ಸದ್ಗೃಹಸ್ಥಂ ಅನಘಂ ರತ್ನಾಕರಾದೀಶ್ವರ. ಸದ್ಧರ್ಮ ಸಮ್ಯಕ್ತ ಬಂಧುಗಳು, ಮಹಾಕವಿ ರತ್ನಾಕರ ವರ್ಣಿಯ ಅಪರಾಜಿತೇಶ್ವರ ಶತಕದ 4ನೆಯ ಪ್ರವಚನ. ನಾವಿನ್ನೂ 2ನೇ ಪದ್ಯದಲ್ಲೇ ಇದ್ದೀವಿ. ನಂಬುವುದು 7 ತತ್ವಮಂ ಅದು ಉತ್ತಮ ದೃಷ್ಟಿ ತದರ್ಥಮಂ ನಯಾರ್ಥಂ ಬರೆ ನೋಡಿ ಭೇದಿಬುದು ಅದು ಉತ್ತಮ ಬೋಧಂ. ಅಹಿಂಸೆಯಲ್ಲಿ ಮಾರ್ಗಂ ಬಿಡದಿರ್ಪುದು ಉತ್ತಮ ಚರಿತ್ರಂ. ಇವಿಂದು ಮಣಿತ್ರಯಂ ತದೀಯ ಅಂಬುದಿಯಾವುದು ಉತ್ತಮ ತಪಂಗಳಲಾಗ ಅಪರಾಜಿತೇಶ್ವರ ಅಪರಾಜಿತೇಶ್ವರ. ಈ ಪದ್ಯದಲ್ಲಿ ಕಳೆದ 2 ಪ್ರವಚನದಲ್ಲಿ 7 ತತ್ವದ ವಿಶೇಷವಾದಂತಹ ಒಂದು ವ್ಯಾಖ್ಯಾನ ಮಾಡಿದ್ದೇನೆ. ಈ ಹೊತ್ತು ಏನು ಈ 7 ತತ್ವಗಳಿದೆ, ಈ 7 ತತ್ವಗಳನ್ನ ನಾವು ಅಭ್ಯಾಸ ಮಾಡಿ, ಮನನ ಮಾಡಿ, ಚಿಂತನ ಮಾಡಿ, ನಿಧಿಧ್ಯಾಸ ಮಾಡೋದಕ್ಕೋಸ್ಕರ ತಪಸ್ಸು ಮಾಡಬೇಕು. ತಪಸ್ಸೆಂಬ ಸಮುದ್ರದಲ್ಲಿ ಸಿಗತಕ್ಕಂಥ ಆ ಮಣಿತ್ರಯಗಳೇ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ. ಆ ಇವೆಂತು ಮಣಿತ್ರಯ ತದೀಯ ಅಂಬುದಿ ಯಾವುದು? ಆ ಮಣಿತ್ರಯಗಳಿಗೆ, ಆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳ ಆಕರವಾದಂಥ ಸಮುದ್ರ ಯಾವುದು ಅಂದ್ರೆ ಉತ್ತಮ ತಪಂಗಳಲಾಗ ಅಪರಾಜಿತೇಶ್ವರಾಗ ಅಪರಾಜಿತೇಶ್ವರ. ಆ ಉತ್ತಮ ತಪಂಗಳಲ್ಲೂ 12 ತಪಸ್ಸು, 12 ವಿಧವಾದಂತಹ ತಪಸ್ಸು. 6 ಬಹಿರಂಗ ತಪಸ್ಸು, 6 ಅಂತರಂಗ ತಪಸ್ಸು ಅಥವಾ ಬಾಹ್ಯ ತಪಸ್ಸು, 6 ಅಭ್ಯಂತರ ತಪಸ್ಸು, 6 ಒಟ್ಟು 12 ತಪಸ್ಸು. ಆ 12 ತಪಸ್ಸುಗಳಲ್ಲಿ ಬಾಹ್ಯ ತಪಸ್ಸಿನ ಬಗ್ಗೆ ಹೋದ ಪ್ರವಚನದಲ್ಲಿ ನಾನು ಸ್ವಲ್ಪ ವಿವರವಾಗಿ ಹೇಳಿದ್ದೇನೆ.
ಹೊರಗೆ ತಪಂಗಳ ಆರ ಸಹಾಯತೆ ಬೇಕು. ಏನು ಈ ಮಣಿತ್ರಯಗಳನ್ನ, ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳನ್ನ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಹೊರಗೆ ತಪಂಗಳ ಆರರ ಸಹಾಯತೆ ಬೇಕು. ಶಾಸ್ತ್ರ ವಿಲೋಕಿತೆ ಬೇಕು. ಭಾವನೆಯ, ಅದು ಮುಖ್ಯ, ಭಾವನೆಯ ಶಾಸ್ತ್ರ ವಿಲೋಕಿತೆ ಬೇಕು. ನೆರವ ವಿರಕ್ತಿ ಬೇಕು. ರಿಪು ಬಂಧುಗಳೊಳ್ ಸರಿ ಕಾಣಬೇಕು. ಕಣ್ಣು ಅರಿದು ಆತ್ಮನಂ ಈಕ್ಷಿಸುವಂಗೆ ಅಪರಾಜಿತೇಶ್ವರಾಗ ಅಪರಾಜಿತೇಶ್ವರ. ಆ 6 ತಪಸ್ಸಿನ ಬಗ್ಗೆ ಅನಶನ, ಅವಮೋದರಿಯ, ವೃತ್ತಿಪರಿಸಂಖ್ಯಾನ, ಕಾಯಕ್ಲೇಶ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ ಅಂತಕ್ಕಂಥ 6 ಬಹಿರಂಗ ತಪಸ್ಸುಗಳ ಬಗ್ಗೆ ನಾನು ಹೋದ ಪ್ರವಚನದಲ್ಲಿ ವಿವರವಾಗಿ ಹೇಳಿದ್ದೇನೆ. ಇನ್ನ 6 ಅಭ್ಯಂತರ ತಪಸ್ಸುಗಳು ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ಯ, ವ್ಯುತ್ಸರ್ಗ, ಸ್ವಾಧ್ಯಾಯ ಮತ್ತು ಧ್ಯಾನ. ಈ 6 ಅಭ್ಯಂತರ ತಪಸ್ಸುಗಳು. ಈ 12 ತಪಸ್ಸುಗಳನ್ನ ಮಾಡಿದ್ರೇನೆ ಅಂಥ ಸಮುದ್ರದಲ್ಲಿ ಮುಳುಗಿದ್ರೆ, ತಪಸ್ಸೆಂಬ ಸಮುದ್ರದಲ್ಲಿ ಮುಳುಗಿದಾಗ ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳನ್ನ ನಾವು ಪಡಿಬಹುದು. ಪ್ರಾಯಶ್ಚಿತ್ತ ಸ್ವಲ್ಪ ಸ್ಥೂಲವಾಗಿ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಯಾಕೆಂದ್ರೆ ಈ ತಪಸ್ಸುಗಳ ವಿವರಣೆ ಕೊಡ್ಬೇಕಾದ್ರೆ ಅದಕ್ಕೆ 2-3 ಉಪನ್ಯಾಸಗಳು ಬೇಕಾದಿದ್ದು. ಪ್ರಾಯಶ್ಚಿತ್ತ ಅಂದ್ರೆ ಒಬ್ಬ ಮುನಿ, ಗೃಹಸ್ಥನೇ ಆಗ್ಲಿ, ಮುನಿ ಆದ್ರೂ ಆಗ್ಬೋದು, ಸದ್ಗೃಹಸ್ಥನೇ ಆಗ್ಬೋದು, ಏನೋ ವ್ರತ ಆಚರಣೆಗಳನ್ನ ತಾನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾಗ ಪ್ರಮಾದವಶ ಅಥವಾ ಅಜ್ಞಾನವಶದಿಂದ ತಾನು ಆ ಒಂದು ಒಳ್ಳೆಯ ಮಾರ್ಗದಿಂದ ವಿಚಲಿತನಾದ್ರೆ, ಆ ಪಥದಿಂದ ಭ್ರಷ್ಟನಾದ್ರೆ, ಆಗ ಕೆಲವು ಚಿತ್ತ ನಿರೋಧ, ಏನು ತನ್ನನ್ನೇ ತಾನು ಆಲೋಚನೆ ಮಾಡಿಕೊಂಡು ಯಾಕೆ ಈ ತರ ಆಯ್ತು, ಯಾಕೆ ನಾನು ಪಥಭ್ರಷ್ಟನಾದೆ, ಯಾಕೆ ಈ ಒಂದು ಪಥದಿಂದ ನಾನು ನಿರ್ಗಮನ ಹೊಂದಿದೆ ಅಂತಕ್ಕಂಥ ಆ ಕೆಲವು ಆಲೋಚನೆಗಳನ್ನ ಮಾಡಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಪ್ರಾಯಶ್ಚಿತ್ತಗಳನ್ನ ತೆಗೆದುಕೊಂಡು ಪುನಃ ಆ ವ್ರತ ನಿಯಮದಲ್ಲಿ ಪ್ರತಿಷ್ಠಿತನಾಗ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು. ವಿನಯ, ವಿನಯ ಅಂದ್ರೆ ಅದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಶಬ್ದ. ಅದು ಮುನಿಗಳಿಗೆ ಮಾತ್ರ ವಿನಯ ಅಲ್ಲ, ನಮಗೆ ಹೆಚ್ಚು ಬೇಕು ಆ ವಿನಯ ಅಂತಕ್ಕಂಥ ಒಂದು ಸದ್ಗುಣ. ಸದ್ಗೃಹಸ್ಥರಲ್ಲಿ ಹೆಚ್ಚು ಶೋಭಾಯಮಾನವಾಗಿರಬೇಕು. ಅಂದ್ರೆ ಪೂಜ್ಯ ಪುರುಷರನ್ನ ಆದರ ಮಾಡ್ತಕ್ಕಂಥದ್ದು, ಭಕ್ತಿಯಿಂದ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಇದು ವಿನಯ. ಅದರೊಳಗೆ ಜ್ಞಾನ ವಿನಯ, ದರ್ಶನ ವಿನಯ, ಚಾರಿತ್ರ ವಿನಯ, ಉಪಚಾರ ವಿನಯ, ತಪೋ ವಿನಯ ಅಂತಕ್ಕಂಥ 5 ಭಾಗಗಳನ್ನು ಹೇಳಿದ್ದಾರೆ. ಸ್ಥೂಲವಾಗಿ ವಿನಯ ಅಂದ್ರೆ ಆದರ ಗೌರವಗಳನ್ನ, ಭಕ್ತಿ ಶ್ರದ್ಧೆಗಳನ್ನ ಪೂಜ್ಯರಿಗೆ ನಾವು ಸಲ್ಲಿಸ್ಬೇಕಾದಂತ. ಇವಾಗ ನವವಿಧ ಪುಣ್ಯ ಅಂತ ಹೇಳ್ತೀವಿ. ಮುನಿಗಳಿಗೆ ಆಹಾರ ಕೊಡ್ಬೇಕಾದ್ರೆ ಹೇಗೆ ನಾವು ನಮ್ಮ ವಿನಯವನ್ನ ತೋರಿಸಬೇಕು ಅಂತ. ಇದಿರ್ಕೊಳ್ಳುವುದು ಕಾಲ್ಗಚ್ಚುವುದು, ಇದಿರ್ಕೊಳ್ಳುವುದು ಕಾಲ್ಗಚ್ಚುವುದು, ಉದಾತ್ತಮಪ್ಪ ಎಡೆಯೊಳ್ಳಿರುವುದು, ಅರ್ಚಿಪುದು ಎರಗಿರ್ಪುದು, ಕರಣ ಶುದ್ಧಿ ಪಡೆವುದು, ಪುದಿದು ಅನ್ನ ಮಮ್ಮೀವುದು ಎಂಬ ನವವಿಧಾಗ ಪುಣ್ಯಂ. ಈ ನವವಿಧ ಪುಣ್ಯವೇ ಒಂದು ವಿನಯವನ್ನ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಇದಿರ್ಗೊಳ್ಳುವುದು, ಒಬ್ಬ ಪುಣ್ಯ ಪುರುಷ ಬಂದ್ರೆ, ಒಬ್ಬ ವೀತರಾಗಿ ಮುನಿ ಬಂದ್ರೆ ಇದಿರ್ಗೊಳ್ಳುವುದು, ಅವನು ಎದುರ್ಕೊಳ್ಬೇಕು ಭಕ್ತಿಯಿಂದ. ಕಾಲ್ಗರ್ಚುವುದು, ಅವನಿಗೆ ಕಾಲಿಗೆ ನೀರು ಹಾಕಿ ಅದನ್ನು ತೊಳೆದ್ಬೇಕು, ಆ ಪಾದೋದಕವನ್ನ ನಾವು ಶಿರಸ್ಸನ್ನು ಧರಿಸ್ಬೇಕು. ಕಾಲ್ಗರ್ಚುವುದು, ಉದಾತ್ತಮಪ್ಪ ಎಡೆಯೊಳ್ಳಿರಿಪುದು, ಒಳ್ಳೆ ಉನ್ನತವಾದ ಆಸನದಲ್ಲಿ ಅವನು ಕೂಡಿಸ್ತಕ್ಕಂಥದ್ದು. ಉದಾತ್ತಮಪ್ಪ ಎಡೆಯೊಳ್ಳಿರಿಪುದು, ಎರಗಿರ್ಪುದು, ನಮಸ್ಕಾರ ಮಾಡು. ಅರ್ಚಿಪುದು, ಭಕ್ತಿಯಿಂದ ಅವನನ್ನ ಪೂಜೆ ಮಾಡು. ಕರ್ಣ ಶುದ್ಧಿ ಪಡೆಯುವುದು, ಕಾಯ ವಾಚ ಮನಸ ಶುದ್ಧಿಯನ್ನು ಪಡಿತಕ್ಕಂಥದ್ದು. ಕರ್ಣ ಅಂದ್ರೆ ಇಂದ್ರಿಯ. ಕರ್ಣ ಶುದ್ಧಿ ಪಡೆಯುವುದು, ಪುದಿದು ಅನ್ನಮಮ್ಮೀವುದು ಎಂಬ ನವವಿಧ ಪುಣ್ಯಂ. ಇಂಥ
ವಿನಯವನ್ನ ತೋರಿಸ್ತಕ್ಕಂಥದ್ದೇ ಒಂದು ತಪಸ್ಸು. ಇನ್ನೊಂದು ಮೂರನೇದು ವೈಯಾವೃತ್ಯ. ವೈಯಾವೃತ್ಯ ಅಂದ್ರೆ ಯೋಗ್ಯ ಜನರಿಗೆ ಏನಾದ್ರೂ ಬಾಧೆ, ಪೀಡೆ, ರೋಗ ರುಜಿನಗಳು ಬಂದ್ರೆ ಅಸಹ್ಯ ಪಟ್ಟುಕೊಳ್ಳದೆ ಭಕ್ತಿಯಿಂದ ಅವ್ರನ್ನ ಸೇವೆ ಮಾಡ್ತಕ್ಕಂಥದ್ದು. ಮುನಿಗಳು ಅವರು ವಯಸ್ಸಿನಿರ್ತಕ್ಕಂತಹ ಸಮಯದಲ್ಲಿ ಅವರಿಗೆ ಅನ್ನ ಕೊಡೋದು, ಆಹಾರ ದಾನ ಮಾಡಿಕೊಡೋದು ಹೆಚ್ಚಲ್ಲ. ಆ ಮುನಿಗಳು ಅವರ ಒಂದು ದೇಹ ಶಿಥಿಲವಾದಾಗ, ಇಂದ್ರಿಯಗಳು ಸಡಿಲವಾದಾಗ ಆ ಮುನಿಗಳನ್ನ ಸೇವೆ ಮಾಡ್ತಕ್ಕಂಥದ್ದು ಮಹಾನ್ ಪುಣ್ಯ. ಅಂಥ ಒಂದು ಅವರಿಗೆ ಸೇವೆ ಮಾಡ್ತಕ್ಕಂಥದ್ದು ಹಿರಿಯ ಮುನಿಗಳನ್ನ, ಅವರ ಒಂದು ದೇಹ ಶಿಥಿಲತೆಯನ್ನ ಮನಗೊಂಡು ಅವರಿಗೆ ಸೇವೆ ಮಾಡ್ತಕ್ಕಂಥದ್ದು ವೈಯಾವೃತ್ಯ. ಇನ್ನೊಂದು ಸ್ವಾಧ್ಯಾಯ, ಸ್ವ ಅಧ್ಯಾಯ ಅಂದ್ರೆ ಓದ್ತಕ್ಕಂಥದ್ದು, ಒಳ್ಳೆಯ ಉತ್ತಮ ಗ್ರಂಥವನ್ನು ಓದ್ತಕ್ಕಂಥದ್ದು. ಅದಕ್ಕೆ ಸ್ವಾಧ್ಯಾಯಂ ಪರಮಂ ತಪಃ ಅಂತ ಹೇಳಿದ್ದಾರೆ. ಸ್ವಾಧ್ಯಾಯ ಓದ್ತಕ್ಕಂಥದ್ದೇ ಸ್ವಾಧ್ಯಾಯ ಅಲ್ಲ, ಕೇಳ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥದ್ದು, ಮನನ ಮಾಡ್ತಕ್ಕಂಥದ್ದು, ಇದೆಲ್ಲ ಸ್ವಾಧ್ಯಾಯದ ಒಂದು ಪರಮಾವಧಿಯಲ್ಲಿ ಬರುತ್ತೆ. ಇನ್ನೊಂದು ವ್ಯುತ್ಸರ್ಗ. ವ್ಯುತ್ಸರ್ಗ ಅಂದ್ರೆ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳನ್ನ ತೊರಿತಕ್ಕಂಥದ್ದು. ಬಾಹ್ಯ ಪರಿಗ್ರಹ ಅಂದ್ರೆ ಧನ, ಧಾನ್ಯ, ಮನೆ, ಮಠ, ಈ ಏನು ಹಣದ ಆಸೆ ಇವನ್ನೆಲ್ಲ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು. ಇದು ಬಾಹ್ಯ ಪರಿಗ್ರಹ ತೆಗಿತಕ್ಕಂಥದ್ದು. ಅಭ್ಯಂತರ ಅಂದ್ರೆ ಅಂತರಂಗ ಪರಿಗ್ರಹಗಳು ಯಾವ್ದಪ್ಪ ಅಂದ್ರೆ ಕಾಮ ಕ್ರೋಧಾದಿಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಉಪಶಮ ಮಾಡ್ಕೊಳ್ತಕ್ಕಂಥದ್ದು, ಅದು ಅಭ್ಯಂತರ ಪರಿಗ್ರಹ. ಹೀಗೆ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳನ್ನ ಎರಡನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ವ್ಯುತ್ಸರ್ಗ. ಧ್ಯಾನ, ಪರಮಾತ್ಮನ ಚಿಂತನೆಯಲ್ಲಿ, ತನ್ನ ಆತ್ಮನ ಚಿಂತನೆಯಲ್ಲಿ. ತ್ವನುಜಿನ ಗೃಹವೆಂದು ಮನ ಸಿಂಹ ಪೀಠವೆಂದು ಅನುಪಮಾತ್ಮನೇ ಜಿನನೆಂದು ನೆನಗವನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಬಾಗ ಜಿನನಾಥ ತೋರುವ ನಂದಿ. ಅಂಥ ಒಂದು ಪರಮಾತ್ಮ ಚಿಂತನೆಯಲ್ಲಿ, ಆತ್ಮಸಂಧಾನದಲ್ಲಿ, ಆತ್ಮನ ಚಿಂತನೆಯಲ್ಲಿ ಕೂಡಿರ್ತಕ್ಕಂತಹದ್ದೇ ಧ್ಯಾನ. ಬಹಿರಂಗ ಆ ಚಿಂತನೆಯನ್ನ ಬಿಟ್ಟು ಈ ಅಂತರಂಗ ಧ್ಯಾನ ಅಂತಕ್ಕಂತಹದ್ದು ನಮ್ಮ ಗೃಹಸ್ಥರಿಗೆ ಒಂದು ಧರ್ಮ ಧ್ಯಾನ. ಧರ್ಮ ಧ್ಯಾನ ಯಾಕಪ್ಪ ಅಂದ್ರೆ ಬ್ಯಾಂಕ್ ನಲ್ಲಿ ಹಣ ಇಟ್ಟಾಗೆ 4 ತರ ಧ್ಯಾನಗಳಿದೆ. ಆರ್ತ, ರೌದ್ರ, ಧರ್ಮ, ಶುಕ್ಲ ಧ್ಯಾನಗಳಿದೆ. ಆರ್ತ ರೌದ್ರ ಧ್ಯಾನಗಳೇ ನಮ್ಮ ಜೀವನದಲ್ಲಿ ಪ್ರತಿ ನಿಮಿಷ ಮಾಡ್ತಿರ್ತೀವಿ. ನಾವು ಲೌಕಿಕ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂತಹ ನಾವು ಆರ್ತ ರೌದ್ರ ಧ್ಯಾನಗಳನ್ನ ಮಾಡ್ತೀವಿ. ಈ ಧರ್ಮ ಧ್ಯಾನ ಕೇವಲ 1 ಸೆಕೆಂಡ್ ಆಗ್ಬೋದು, ಒಂದು ದಿವಸಕ್ಕೆ ಆಗದೆ ಹೋಗ್ಬೋದು, 1 ನಿಮಿಷವಾಗ್ಬೋದು ಪುಣ್ಯ ಪುರುಷರಾಗಿದ್ರೆ. ಅಂತಹ ಧರ್ಮ ಧ್ಯಾನವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದನ್ನ ಬ್ಯಾಂಕ್ ನಲ್ಲಿ ಇಡಬೇಕಂತೆ. ಯು ಮಸ್ಟ್ ಬ್ಯಾಂಕ್ ದಟ್ ಧರ್ಮ ಧ್ಯಾನ. ಅದು ಹೆಚ್ಚಾಗಿ ಅದು ಹೆಚ್ಚಾಗಿ ಕೂಡ್ಬೇಕು ಅದನ್ನ ಧರ್ಮ ಧ್ಯಾನ. ಪೂಜಾ ತಂತ್ರದೆ ವಸ್ತುವಂ ನೆನೆಯುತಂ ಆ ಒಂದು ಅಕ್ಷರ ಸುಧರ್ಮಾಕ್ಷರದಿ ಮಾರಿಸುತ್ತು ತವ ಬಿಂಬ ಸ್ನಾನಮಂ ನೋಡಿ ನಾನಾ ಜೀವಂಗಳ್ ಸುಖಿಯಪ್ಪುಂ. ಕೆಲವರು ಈ ಒಂದು ದ್ರವ್ಯ ಪೂಜೆ ಮಾಡಿದ್ರೆ ಏನು ಪ್ರಯೋಜನವಿಲ್ಲ ಅಂತಾರೆ. ಅದು ನಾನು ಒಪ್ಪೋದಿಲ್ಲ, ರತ್ನಾಕರನು ಒಪ್ಪೋದಿಲ್ಲ. ಯಾಕೆಂದ್ರೆ ಅದರೊಳಗೆ ಏನೋ ಕೆಲವು ಜೀವಿಗಳಿಗೆ ಒಂದು ಪರಿಣಾಮವಾಗುತ್ತೆ, ಒಂದು ಶುಭ ಪರಿಣಾಮವಾಗುತ್ತೆ. ಏನಾಗುತ್ತೆ, ಒಂದು ದೊಡ್ಡ ಪೂಜೆ ನಡೀತಿದ್ರೆ ಪೂಜಾ ತಂತ್ರದೆ ವಸ್ತುವಂ ನೆನೆಯುತು ಆ ತೀರ್ಥಂಕರನಿಗೆ, ಅರಗಂತನಿಗೆ ನಾವು ಏನ್ ಪೂಜೆ ಮಾಡ್ಬೇಕು, ಎಂತೆಂತ ವಸ್ತುವನ್ನು ತಂದಿದ್ದಾರೆ, ಹೇಗೆ ಆ ವಸ್ತುವನ್ನ ಅರ್ಪಣೆ ಮಾಡ್ಬೇಕು ಅಂತಕ್ಕಂಥ ಆ ವಿಚಾರದಲ್ಲೇ ಮನಸ್ಸು ಹೋಗುತ್ತೆ. ಪೂಜಾ ತಂತ್ರದ ವಸ್ತುವಂ ನೆನೆಯುತು ಸುಮಂತ್ರಾಕ್ಷರ ಮಾಲಿಸುತ್ತೆ. ಸೊಗಸಾಗಿ ಆ ಅರ್ಚಕರು ಅಥವಾ ಮುನಿಗಳು ಅಥವಾ ವಿದ್ವಾಂಸರು ಮಂತ್ರಗಳನ್ನ ಘೋಷಣೆ ಮಾಡ್ತಿರ್ತಾರೆ. ಆ ಒಂದು ಬೀಜಾಕ್ಷರ ಮಂತ್ರಗಳ ಆ ಒಂದು ಸುಮಧುರ ಆ ಧ್ವನಿಯನ್ನ ಕಿವಿಗೆ ಮಿಂಟಿದ್ರೆ ಆಪ್ಯಾಯಮಾನವಾಗುತ್ತೆ. ಸುಮಂತ್ರಾಕ್ಷರ ಭ್ರಾಜಧ್ವಾನಮಂ ಮಾಲಿಸುತ್ತೆ ತವ
ಬಿಂಬ ಸ್ನಾನವಂ ನೋಡಿ, ನಿನ್ನ ಸ್ನಾನವನ್ನ, ಅಭಿಷೇಕವನ್ನ, ಆ ಪೂಜಾ, ಆ ಕ್ಷೀರಾಭಿಷೇಕವನ್ನ, ಗಂಧೋದಕ ಅಭಿಷೇಕವನ್ನ, ತವ ಬಿಂಬ ಸ್ನಾನವಂ ನೋಡಿ ನಾನಾ ಜೀವಂಗಳ್ ಸುಖಿಯಪ್ಪುಂ. ಅಲ್ಲಿ ಬಹಿರಂಗ ಆಲೋಚನಂ ಮೋಚನಂ. ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಬಹಿರಂಗ ಆಲೋಚನಕ್ಕೆ ವಿಮೋಚನೆ. ಅಂದ್ರೆ ಅಲ್ಲಿ ಯೋಚನೆ ಮಾಡಲ್ಲ, ಬೇರೆ ಯೋಚನೆಗಳು ಏನಪ್ಪಾ ಏನಾಗಿದ್ಯೋ, ಆಫೀಸ್ ಏನಾಗಿದ್ಯೋ, ಅಲ್ಲೇನಾಗಿದ್ಯೋ, ಇಲ್ಲೇನಾಗಿದ್ಯೋ, ಒಂದು ಕ್ಷಣ ಕೂಡ ಮನಸ್ಸಿನಲ್ಲಿ ತಂಪಾಗುತ್ತೆ, ಪರಿಣಾಮವಾಗುತ್ತೆ. ಬಹಿರಂಗ ಆಲೋಚನಂ ಮೋಚನಂ ಪೂಜಾರ್ಥಂ ಪುರುಷಾರ್ಥಂ ಅದುದರಿಂ ರತ್ನಾಕರ ಈಶ್ವರ. ಪೂಜಾರ್ಥ, ಈ ಪೂಜೆಯ ಅರ್ಥ ಏನಪ್ಪಾ ಅಂದ್ರೆ ಪುರುಷಾರ್ಥ. ಇದೇ ಪುರುಷಾರ್ಥ. ಪುರುಷಾರ್ಥ ಯಾಕೆ ಮಾಡ್ತೀವಿ ನಾವು? ಆತ್ಮಾನುಭವಕ್ಕೆ. ಆತ್ಮಾನುಭವಕ್ಕೆ, ಆತ್ಮನ ಒಂದು ಉತ್ಥಾನ ಸ್ಥಿತಿಗೆ ಬರೋದಕ್ಕೋಸ್ಕರ ಇಂಥ ಪರಿಣಾಮವನ್ನ ನಾವು ಗಳಿಸ್ಕೊಳ್ಬೇಕು. ಅದರಲ್ಲಿ ಇಂಥ ಪೂಜೆಯು ಕೂಡ ಒಂದು. ಆದ್ರಿಂದ ಈ ಧರ್ಮ ಧ್ಯಾನ ಅಂತಕ್ಕಂಥದ್ದು ಏನಿದೆ, ಯಾವ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆಯ ಭಾವನೆಗಳನ್ನ ಮನಸ್ಸಲ್ಲಿ ಮಾಡಿಕೊಂಡ್ರೆ ಆ ಧರ್ಮ ಧ್ಯಾನದ ಒಂದು ಸ್ವಲ್ಪ ಬ್ಯಾಂಕ್ ಆಗತ್ತಂತೆ. ಹಾಗೆ ಅಂಥ ಧ್ಯಾನವನ್ನ, ಭಗವಂತನ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಆತ್ಮನ ನಿರೀಕ್ಷಣೆ ಇರತಕ್ಕಂಥದ್ದು, ವೀತರಾಗ ಭಗವಂತನ ಒಂದು ದರ್ಶನವನ್ನ ತನ್ನಲ್ಲಿ ತಾನು ನೋಡ್ತಕ್ಕಂಥದ್ದು, ಅದು ಧ್ಯಾನ. ಈ 6 ತಪಸ್ಸುಗಳನ್ನ ಹೇಳಿದ್ದಾರೆ. ಇಂಥ 12 ತಪಸ್ಸೆಂಬ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ಭವ್ಯಾತ್ಮನಿಗೆ ಮಾತ್ರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳು ಲಭಿಸುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ನಂಬುವುದು 7 ತತ್ವ ಉತ್ತಮ ದೃಷ್ಟಿಗೆ. ಅಷ್ಟೇ ನಾನು ಹೇಳಿದ್ದು ಅರ್ಥ 2 ಪ್ರವಚನದಲ್ಲಿ. ಬರೀ ಸಮ್ಯಕ್ ದರ್ಶನದ ಮಾತ್ರ ಹೇಳಿದೆ. ತದರ್ಥಮಂ ನಯಾರ್ಥಂ ಬರೆ ನೋಡಿ ಭೇದುವುದು ಉತ್ತಮ ಬೋಧಂ. 2ನೇ ರತ್ನ ಯಾವ್ದಪ್ಪ ಅಂದ್ರೆ ಸಮ್ಯಕ್ ಜ್ಞಾನ. ತತ್ವಾರ್ಥಂಗಳಂ ಒಲ್ದು ಭೇದಿಪುದು ಸಮ್ಯಕ್ ಜ್ಞಾನಂ. ಅದು ರತ್ನಾಕರನ ಹೇಳಿದಾನೆ ರತ್ನಾಕರ ಶತಕದಲ್ಲಿ. ತತ್ವಾರ್ಥಂಗಳಂ ಒಲ್ದು ಆದರದಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ನಿಷ್ಠೆಯಿಂದ ಒಲ್ದು ಭೇದಿಪುದು ಅವಲೋಕಿಸ್ತಕ್ಕಂಥದ್ದು, ಅಭ್ಯಾಸ ಮಾಡ್ತಕ್ಕಂಥದ್ದು, ಮನನ ಮಾಡ್ತಕ್ಕಂಥದ್ದು, ಚೆನ್ನಾಗಿ ತಿಳ್ಕೊಂಡು ಅದನ್ನ ಆಚರಣೆ ತರತಕ್ಕಂಥದ್ದು. ಮೊದಲು ತಿಳುವಳಿಕೆ ಆಗ್ಬೇಕಲ್ಲ. ಆ ತಿಳುವಳಿಕೆ ಯಾವಾಗ ಆಗುತ್ತೆ? ಶಾಸ್ತ್ರಾಭ್ಯಾಸ ಮಾಡಿದಾಗ, ಅದನ್ನ ಚಿಂತನೆ ಮಾಡಿದಾಗ, ಮನನ ಮಾಡಿದಾಗ ಆ ಜ್ಞಾನ ಹೆಚ್ಚಾಗುತ್ತೆ. ತದ್ವಾರ್ಥಂಗಳಂ ಒಲ್ದು ಭೇದಿಬುದು ಸಮ್ಯಕ್ ಜ್ಞಾನಂ. ಸಮ್ಯಕ್ ಜ್ಞಾನ ಅನ್ನೋದಕ್ಕೆ ಒಂದು ಸೊಗಸಾದಂತ ಸೂತ್ರ ಕೊಟ್ಟಿದ್ದಾರೆ ಸಮಂತಭದ್ರ ಮಹಾರಾಜರು ತಮ್ಮ ರತ್ನಾಕರಂಡ ಶ್ರಾವಕಾಚಾರ್ಯರು. ಏನು ಜ್ಞಾನ ಅಂದ್ರೆ, ಸಮ್ಯಕ್ ಜ್ಞಾನ ಅಂದ್ರೆ ಏನು? ಅನ್ಯೂನಂ ಅಂದ್ರೆ ಜ್ಞಾನಕ್ಕೆ ಏನು ಕೊರತೆ ಇಲ್ಲ. ಅನ್ಯೂನಂ ಯಾವುದಕ್ಕೆ ಊನ ಇಲ್ಲ, ಅದು ಸಂಪೂರ್ಣ. ಅನ್ಯೂನಂ ಅನತಿರಿಕ್ತಂ ಹೆಚ್ಚಿಗೆ ಇಲ್ಲ, ಎಷ್ಟಿದೆಯೋ ಅಷ್ಟೇ ಅದು. ಅನ್ಯೂನಂ ಅನತಿರಿಕ್ತಂ ಯಾಥಾ ತಥ್ಯಂ, ಹೇಗಿರುವುದೋ ಹಾಗೆ ಇರತಕ್ಕಂಥದ್ದು. ವಿನಾಶ ವಿಪರೀತ, ಯಾವ ವಿಪರೀತ ಇದ್ದಿರ್ತಕ್ಕಂಥದ್ದು, ಮಿಥ್ಯೆ ಇದ್ದಿರ್ತಕ್ಕಂಥದ್ದು. ನಿಸ್ಸಂದೇಹಂ, ಯಾವ ಸಂಶಯ ಇಲ್ಲದೆ ಇರ್ತಕ್ಕಂಥದ್ದು. ವೇದ, ಯಾವುದು ತಿಳ್ಕೊಳ್ಳೋಕೆ ಸಾಧ್ಯವೋ ಅದು. ಯತು ಆಹುಹು ತಜ್ಞಾನಂ ಆಗಮಿನಃ. ಅನ್ಯೂನಂ ಅನತಿರಿಕ್ತಂ ಯಾಥಾರ್ಥ್ಯಂ ವಿನಾಶ ವಿಪರೀತ ನಿಸ್ಸಂದೇಹಂ ವೇದಯತ್ ಆಹುಹು ತಜ್ಞಾನಂ ಆಗಮಿನಃ. ವಸ್ತುವಿನ ಸ್ವರೂಪ ಹೇಗಿರುತ್ತೋ ಹಾಗೆ ತಿಳ್ಕೊಳ್ತಕ್ಕಂಥದ್ದೇ ಸಮ್ಯಕ್ ಜ್ಞಾನ. ಒಂದು ವಸ್ತುವಿನ ಸ್ವರೂಪ ಹೇಗಿದೆಯೋ ಅದನ್ನ ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ತಿಳ್ಕೊಳ್ತಕ್ಕಂಥದ್ದು ಸಮ್ಯಕ್ ಜ್ಞಾನ. ಈಗ 16 into 5, 16 ರಿಂದ 5
ಎಷ್ಟಪ್ಪ? 80. ಅದು ಸಮ್ಯಕ್ ಜ್ಞಾನ. ಸುಮ್ಮನೆ ಉದಾಹರಣೆ ಕೊಡು. 78 ಅಂದ್ರೆ ಅದು ನ್ಯೂನ, ಕಡಿಮೆ ತಿಳ್ಕೊಳ್ತಕ್ಕಂಥದ್ದು. ಇಲ್ಲ 82 ಅಂದ್ರೆ ಅದು ಹೆಚ್ಚಿಗೆ ತಿಳ್ಕೊಳ್ತಕ್ಕಂಥದ್ದು. 80ಕ್ಕೆ ಅದು 16, 80 ಅಲ್ಲ, ಅದು 16 ತಿಳ್ಕೊಳ್ತಕ್ಕಂಥದ್ದು ವಿಪರೀತವಾದ ಜ್ಞಾನ. 15 80 ಅಲ್ವೋ ಹೌದು ಸಂಶಯ ಪಡಿತಕ್ಕಂಥದ್ದು. ಇದೆಲ್ಲ ಮಿಥ್ಯಾ ಜ್ಞಾನ. 15 80 ಕರೆಕ್ಟ್, 80 ಅದೇ ಸಮ್ಯಕ್ ಜ್ಞಾನ. 78 ತಿಳ್ಕೊಳ್ಳೋದು ನ್ಯೂನ, 82 ತಿಳ್ಕೊಳ್ತಕ್ಕಂಥದ್ದು ಹೆಚ್ಚಿಗೆ, 16 80 ಅಂತಕ್ಕಂಥದ್ದು ಸಂಶಯ. ಇದೆಲ್ಲ ಮಿಥ್ಯಾ ಜ್ಞಾನ. ಈ ಜ್ಞಾನ ಸ್ಥೂಲವಾಗಿ ನಿಮ್ಗೆ ಹೇಳೋದು, ಅದರ ತತ್ವಾರ್ಥ ಸೂತ್ರ ಅಂತ ಓದ್ಕೋಬೇಕು. 5 ತರಹದ ಜ್ಞಾನಗಳಿದೆ. ಮತಿ, ಶ್ರುತ, ಅವಧಿ, ಮನಃ ಪರ್ಯಯ, ಕೇವಲಾನಿ ಜ್ಞಾನಂ. ಮತಿ, ಶ್ರುತ, ಅವಧಿ, ಮನಃ ಪರ್ಯಯ, ಕೇವಲಾನಿ ಜ್ಞಾನಂ. ಜ್ಞಾನದಲ್ಲಿ ಭೇದ 5: ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಯ ಜ್ಞಾನ, ಕೇವಲ ಜ್ಞಾನ. ಮತಿ ಜ್ಞಾನ ಅಂದ್ರೇನಪ್ಪ? ಇಂದ್ರಿಯ ಮತ್ತು ಮನಸ್ಸಿನ ಸಹಾಯದಿಂದ ತಿಳ್ಕೊಳ್ತಕ್ಕಂಥದ್ದು. ಇಂದ್ರಿಯಗಳ ಮತ್ತು ಮನಸ್ಸಿನ ಸಹಾಯದಿಂದ ತಿಳ್ಕೊಳ್ತಕ್ಕಂಥದ್ದು ಮತಿ ಜ್ಞಾನ. ಶ್ರುತ ಜ್ಞಾನ ಅದೇ ಮತಿ ಜ್ಞಾನವನ್ನು ತಿಳಿದಿರ್ತಕ್ಕಂಥದ್ದನ್ನ ಒಂದು ವಿಶೇಷ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥದ್ದು ಶ್ರುತ ಜ್ಞಾನ. ಅವಧಿ ಜ್ಞಾನ ಅಂದ್ರೆ ದ್ರವ್ಯ, ಕ್ಷೇತ್ರ, ಕಾಲ ಈ 3ರ ಒಂದು ಮಿತಿ, ಅದರೊಳಗೆ ನಾವು ವಸ್ತುವಿನ ಸ್ವರೂಪವನ್ನ ತಿಳ್ಕೊಳ್ತಕ್ಕಂಥದ್ದು ಅವಧಿ ಜ್ಞಾನ. ಅವಧಿ ಜ್ಞಾನ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದಲ್ಲ. ದೇವತೆಗಳಿಗೆ ಅವರವರ ಪುಣ್ಯ ಸಂಸ್ಕಾರಕ್ಕೆ ಅನುಗುಣವಾಗಿ ಈ ಒಂದು ಅವಧಿ ಜ್ಞಾನವನ್ನು ಇರುತ್ತೆ. ಕೆಲವರಿಗೆ 1 ಭವದ ಅವಧಿ ಜ್ಞಾನವಾಗಬಹುದು, ಕೆಲವರಿಗೆ 4 ಭವಗಳ ಅವಧಿ ಜ್ಞಾನವಾಗಬಹುದು, ಕೆಲವರಿಗೆ ಮುಂದಿನ 2 ಭವಗಳ ಅವಧಿ ಜ್ಞಾನವಾಗಬಹುದು, 3 ಭವಗಳ ಅವಧಿ ಜ್ಞಾನವಿರಬಹುದು. ಹೀಗೆ ಅವಧಿ ಜ್ಞಾನ ಅವರವರ ಪುಣ್ಯ ಕರ್ಮ ವಿಶೇಷದಿಂದ ಆಗ್ತಕ್ಕಂತಹ ಜ್ಞಾನ. ಅವಧಿ ಜ್ಞಾನ ಇಂದ್ರಿಯ ಮತ್ತು ಮನಸ್ಸಿನ ಸಹಾಯತೆಯಿಂದ ಆಗ್ತಕ್ಕಂತಹ ಜ್ಞಾನವಲ್ಲ, ಅದು ಆತ್ಮನ ಒಂದು ಶಕ್ತಿಯಿಂದ ಆಗ್ತಕ್ಕಂತಹ ಜ್ಞಾನ ಅವಧಿ ಜ್ಞಾನ. ಇನ್ನೊಂದು 4ನೇದು ಮನಃ ಪರ್ಯಯ ಜ್ಞಾನ. ಮತ್ತೊಬ್ಬರ ಮನಸ್ಸಿನ ಇರತಕ್ಕಂಥ ವಿಚಾರವನ್ನ ತಿಳಿಯತಕ್ಕಂತಹ ಶಕ್ತಿ ತಕ್ಕಂಥದ್ದು. ಪುನಃ ಪುನಃ ನಾವು ಮನನ ಮಾಡ್ತಕ್ಕಂಥದ್ದು. ಅಂದ್ರೆ ಏನಪ್ಪಾ, ನಮ್ಮ ಭಾವನೆಗಳು ಕಲುಷಿತವಾದರೆ ಆತ್ಮ ಪ್ರದೇಶಕ್ಕೆ ಕರ್ಮಗಳು ಬಂದು ತಟ್ಟುತ್ತೆ, ಆತ್ಮನಿಗೆ ಕರ್ಮ ಬಂಧವಾಗುತ್ತೆ. ಇದನ್ನು ಹೇಗೆ ತಡಿಬೇಕು ಅಂತಕ್ಕಂಥ ವಿಚಾರವನ್ನ ಪುನಃ ಪುನಃ ಪ್ರತಿ ಕ್ಷಣ ನಾವು ಅದನ್ನ ಚಿಂತನೆ ಮಾಡ್ತಕ್ಕಂಥದ್ದು ಆಶ್ರವಾನುಪ್ರೇಕ್ಷೆ. ಮುಂದಿನ ಅನುಪ್ರೇಕ್ಷೆ ಸಂವರಾನುಪ್ರೇಕ್ಷೆ. ಏನು ದೋಣಿನಲ್ಲಿ ನೀರು ಬಂದು ತುಂಬಿಕೊಳ್ತಾ ಇದೆ, ಆ ತುಂಬದನ್ನ ಪೂರ್ತಿ ತುಂಬಿಟ್ರೆ ಏನಾಗತ್ತೆ? ದೋಣಿ ಮುಳುಗು ಹೋಗುತ್ತೆ. ನಾವು ಈ ಸಂಸಾರ ಸಾಗರದಲ್ಲಿ ಮುಳುಗು ಹೋಗ್ತೀವಿ. ಆ ಒಂದು ನೀರು ಬರ್ತಕ್ಕಂಥದ್ದನ್ನ ತಡಿತಕ್ಕಂಥದ್ದು, ಆ ಒಂದು ಬಿರುಕಿಗೆ ಏನಾದ್ರೂ ತಡೆಯನ್ನ ಹಾಕ್ತಕ್ಕಂಥದ್ದು ಒಂದು. ನಾನು ಹೇಳ್ದೆ, ಸಂಬರ ಅಂದ್ರೆ ನೀರು ಬರದೇ ಇರೋ ಹಾಗೆ ಒಂದು ಒಡ್ಡು ಅಥವಾ ಒಂದು ಡ್ಯಾಮ್, ಒಂದು ಅಣೆಕಟ್ಟು ಹಾಕ್ತಕ್ಕಂಥದ್ದು, ಅಂದ್ರೆ ತಡಿತಕ್ಕಂಥದ್ದು. ಹೊಸ ಕರ್ಮಗಳು ಬರದೇ ಇರೋ ಹಾಗೆ ತಡಿತಕ್ಕಂಥದ್ದಕ್ಕೆ ಅದಕ್ಕೆ ಸಂವರಾನುಪ್ರೇಕ್ಷೆ. ಈ ಸಂವರದಿಂದ ಆತ್ಮ ಕಲ್ಯಾಣದ ಒಂದು ಉಗಮ. ಸಂವರಾನುಪ್ರೇಕ್ಷೆಯಿಂದನೇ ಆತ್ಮ ಕಲ್ಯಾಣದ ಪ್ರಾರಂಭ. ಯಾಕೆಂದ್ರೆ ಏನು ಆಶ್ರವ ಬಂಧ ಇದೆ, ಇದು ಪುಣ್ಯವಾಗಲಿ ಪಾಪವಾಗಲಿ, ಪುಣ್ಯಕರ್ಮ ಚಿನ್ನದ ಬೇಡಿ, ಪಾಪಕರ್ಮ ಕಬ್ಬಿಣದ ಬೇಡಿ, ಆತ್ಮಕ್ಕೆ 2 ಬಂಧವೇ. ಈ 2 ಆಶ್ರವ ಬಂಧ ಇದು ಸಂಸಾರಕ್ಕೆ ಕಾರಣ. ಈ ಸಂವರಾನುಪ್ರೇಕ್ಷೆ ಏನಿದೆ ಅದು ಆತ್ಮನ ಉತ್ಥಾನ ಸ್ಥಿತಿಗೆ ಕಾರಣ. ಹೊಸ ಹೊಸ ಕರ್ಮಗಳು ಬರದೇ ಇರೋ ಹಾಗೆ ತಡಿತಕ್ಕಂಥದ್ದು. ಆ ಒಂದು ಬಿರುಕನ್ನ, ನಮ್ಮ ಸಂಸಾರ ದೋಣಿಯಲ್ಲಾಗಿರತಕ್ಕಂತಹ ಬಿರುಕನ್ನ ಸರಿಪಡಿಸ್ತಕ್ಕಂಥದ್ದು ಅದು ಸಂವರಾನುಪ್ರೇಕ್ಷೆ. ಈಗ ನೀರು ಬರೋದನ್ನ ತಡೆದಿದ್ದೀವಿ,
ಆದ್ರೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ಮೊದಲೇ ಬಂದ್ಬಿಟ್ಟಿದೆ ದೋಣಿನಲ್ಲಿ. ಆ ನೀರನ್ನ ಎತ್ತು ಆಚೆಗೆ ಹಾಕ್ಬೇಕು. ನೀರು ತುಂಬಿಕೊಂಡಿತ್ತು, ಆ ಬಿರುಕು ಮುಚ್ಚಿದೀವಿ ಈಗ. ಆದ್ರೆ ಇದ್ದಂತಹ ನೀರನ್ನ ಆಚೆ ಹಾಕಿದ್ರೆ ದೋಣಿ ಸುಗಮವಾಗಿ ಹೋಗೋದು. ಹಾಗೆ ನಾವು ಮೊದಲು ಆರ್ಜಿಸಿದ ಅಂದ್ರೆ ಸಂಪಾದಿಸಿದ ಆ ಕರ್ಮಗಳನ್ನ ಕಿತ್ತು ಒಗಿತಕ್ಕಂಥದ್ದು, ಆತ್ಮ ಪ್ರದೇಶದಿಂದ ಕಿತ್ತು ಹಾಕ್ತಕ್ಕಂಥದ್ದು, ಅದು ನಿರ್ಜರಾನುಪ್ರೇಕ್ಷೆ. ಆ ಮೊದಲೇ ಸಂಚಿತವಾದಂಥ ಸಂಪಾದನೆ ಮಾಡದಂಥ ನಮ್ಮ ಭಾವನೆಗಳ ಅನುಸಾರವಾಗಿ ಆತ್ಮ ಪ್ರದೇಶದಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂತಹ ಶತ್ರುಗಳನ್ನ, ಆ ಅರಿಗಳನ್ನ, ಆ ಕರ್ಮಗಳನ್ನ ಕಿತ್ತು ಆಚೆಗೆ ಹಾಕ್ತಕ್ಕಂಥದ್ದು ಅದು ನಿರ್ಜರಾನುಪ್ರೇಕ್ಷೆ. ಈ ನಿರ್ಜರೆ ಎರಡು ತರ ಇದೆ. ಒಂದು ಸವಿಪಾಕ ನಿರ್ಜರೆ, ಇನ್ನೊಂದು ಅವಿಪಾಕ ನಿರ್ಜರೆ. ನಿರ್ಜರಲ್ಲಿ ಎರಡು ತರ. ಸವಿಪಾಕ ನಿರ್ಜರೆ ಅಂದ್ರೆ ನಮಗೆ ಕರ್ಮ ಅಂಟಿದೆ, ಯಾವ ಕರ್ಮ ಅಂಟುತ್ತೋ ಅದಕ್ಕೆ ಫಲ ಅನುಭವಿಸಲೇಬೇಕು, ಅದು ಅನುಭವಿಸದೆ ಗತ್ಯಂತರವೇ ಇಲ್ಲ. ಈ ಸವಿಪಾಕ ನಿರ್ಜರ ಅಂದ್ರೆ ಈಗ ಮಾಡಿದ ಕರ್ಮ ಇನ್ನೊಂದು ಗಂಟೆನಲ್ಲಿ ನಾವು ಅನುಭವಿಸಕ್ಕಾಗತ್ತೆ? ಇಲ್ಲ. ನಾವು ಈಗ ಅನುಭವಿಸ್ತಕ್ಕಂತಹ ಕರ್ಮ ಯಾವ ಭವದಲ್ಲಿ ಮಾಡಿದ ಕರ್ಮವೋ, ಹಿಂದಿನ ಭವ ಇಲ್ಲದೆ ಇರ್ಬೋದು, ಹಿಂದಿನ 10ನೇ ಭವದಲ್ಲಿ ಇರ್ಬೋದು, 4ನೇ ಭವದಲ್ಲಿ ಇರ್ಬೋದು, ಯಾವುದೋ ಭವದಲ್ಲಿ ಮಾಡಿದಂಥ ನಾವು ಪುಣ್ಯ ಪಾಪ ಕರ್ಮಗಳ ಫಲಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ಈ ಕರ್ಮಗಳು ತಮ್ಮ ಫಲವನ್ನ ಪೂರ್ಣ ರೀತಿಯಲ್ಲಿ ಕೊಟ್ಟು ನಾಶವಾಗ್ತಕ್ಕಂಥದ್ದು, ಅಂದ್ರೆ ಅದರ ಫಲವನ್ನ ಪೂರ್ಣವಾಗಿ ಕೊಟ್ಟು ಉದುರು ಹೋಗ್ತಕ್ಕಂಥದ್ದಕ್ಕೆ ಸವಿಪಾಕ ನಿರ್ಜರೆ. ಅಂದ್ರೆ ಪೂರ್ಣ ನಾವು ಊಟ ಮಾಡ್ತೀವಿ, ಪಾಪ ಕರ್ಮವಾಗಲಿ ಪುಣ್ಯ ಕರ್ಮವಾಗಲಿ, ಅದರ ಫಲವನ್ನ ಪೂರ್ಣವಾಗಿ ನಾವು ಅನುಭವಿಸಿ, ಪೂರ್ಣವಾಗಿ ಅದರ ಫಲವನ್ನ ನಾವು ಉಂಡು ಆ ಕರ್ಮಗಳು ನಾಶವಾಗ್ತಕ್ಕಂಥದ್ದು, ಬಿದ್ದು ಹೋಗ್ತಕ್ಕಂಥದ್ದು, ಅದು ಸವಿಪಾಕ ನಿರ್ಜರೆ. ಇನ್ನೊಂದು ಅವಿಪಾಕ ನಿರ್ಜರೆ. ಅವಿಪಾಕ ನಿರ್ಜರೆ ಅಂದ್ರೆ ಕರ್ಮಗಳು ಉದಯಕ್ಕೆ ಬರೋದಕ್ಕೆ ಮುಂಚೆನೆ, ಅದು ಫಲ ಕೊಡಕ್ಕೆ ಮುಂಚೆನೆ ಘೋರ ತಪಶ್ಚರಣೆ, ವ್ರತ ಆಚರಣೆ ಮುಂತಾದಂತಹ ಈ ಪುರುಷಾರ್ಥದಿಂದ ಅದು ಉದಯಕ್ಕೆ ಬರದೇ ಇರೋ ಹಾಗೆ ತಡೆದು ಅದು ಹಾಗೆ ನಶಿಸಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಅವಿಪಾಕ ನಿರ್ಜರೆ. ಒಂದು ಸವಿಪಾಕ ನಿರ್ಜರೆ, ಇನ್ನೊಂದು ಅವಿಪಾಕ ನಿರ್ಜರೆ. ನಿರ್ಜರೆ ಸಾಧ್ಯವಾಗೋದು ಯಾವಾಗಪ್ಪ ಅಂದ್ರೆ ಕಷಾಯಗಳನ್ನ ಗೆದ್ದರೆ ಮಾತ್ರ. ಕ್ಷಮೆ ಮಾಳ್ಪಂತೆ ವಿರೋಧಮೇಂ ಕುಡುವುದೇ ಸಂತೋಷಮಂ, ತತ್ವಶಾಸ್ತ್ರಮೇ ಮಾಳ್ಪಂತೆ ಈ ಕುಶಾಸ್ತ್ರಮೇಂ ಕುಡುವುದೇ ಸುಜ್ಞಾನಮಂ, ನಿಮ್ಮ ಧರ್ಮಮೇ ಕಾವಂತೆ ಎನಗೆ ಅನ್ಯರೇಂ ಪೊರೆವರೇ ರತ್ನಾಕರಾಧೀಶ್ವರಾಗ ರತ್ನಾಕರಾಧೀಶ್ವರ. ಒಂದು ಆ ಒಂದು ಕ್ರೋಧ, ಆ ಕ್ರೋಧವನ್ನ ಕಷಾಯನ ಗೆಲ್ತಕ್ಕಂಥದ್ದೇ ನಿರ್ಜರೆ. ಇಂಗ್ಲಿಷ್ ನಲ್ಲಿ ಕ್ರೋಧಕ್ಕೆ ಆಂಗರ್ ಅಂತಾರೆ. ಇಟ್ ಇಸ್ ಒನ್ ಶಾರ್ಟ್ ಆಫ್ ಡಿ. ಅದಕ್ಕೆ ಡಿ ಸೇರಿಸಿದ್ರೆ ಏನಾಗುತ್ತೆ? ಡೇಂಜರ್ ಆಗುತ್ತೆ. ಈ ಆಂಗರ್ ANGER, ಅದಕ್ಕೆ ಹಿಂದೆ ಡಿ ಸೇರಿಸಿದ್ರೆ DANGER, ಡೇಂಜರ್ ಆಗುತ್ತೆ. ನೀವು ಆಂಗರ್ ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ? ಡೇಂಜರ್ ಆಗುತ್ತೆ. ಇಟ್ಸ್ ಒನ್ ವರ್ಡ್ ಶಾರ್ಟ್ ಆಫ್ ಡೇಂಜರ್. ಆಂಗರ್ ಈಸ್ ಒನ್ ವರ್ಡ್ ಶಾರ್ಟ್ ಆಫ್ ಡೇಂಜರ್. ಆ ಅಂಥ ಕ್ರೋಧವನ್ನ, ಆ ಕೋಪ ಕಷಾಯವನ್ನ ಗೆದ್ರೆ ಮಾತ್ರ ಈ ನಿರ್ಜರೆ ಸಾಧ್ಯ. ಇದು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ. ಇಂಥ ಸಮಭಾವ ರೂಪ ಸುಖದಲ್ಲಿ ಲೀನಾಗ್ತಕ್ಕಂಥದ್ದು, ಮೇಲಿಂದ ಮೇಲೆ ತನ್ನ ನಿರ್ಮಲ ಸ್ವರೂಪವನ್ನ ವಿಚಾರ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ನಿರ್ಜರೆ ಸಾಧ್ಯ. ಪ್ರತಿ ನಿಮಿಷ ತನ್ನನ್ನ ತಾನು ಅರಿತುಕೊಂಡು, ತನ್ನಲ್ಲಿ ತಾನು ತನ್ನನ್ನ ನೋಡಿಕೊಂಡು ಆ ನಿರ್ಮಲ ಸಾಧನೆಯಲ್ಲಿ, ಪುರುಷಾರ್ಥತೆಯಲ್ಲಿ ಯಾವನು ಮುಂದೆ ನುಗ್ತಾನೋ ಅವನಿಗೆ ಮಾತ್ರ ಈ ಒಂದು ನಿರ್ಜರೆ ಸಾಧ್ಯವಾಗುತ್ತೆ.